Greetings in the precious name of Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತಿಸುವಂತವನಾಗಿದ್ದೇನೆ. Welcome to this Kannada Sunday service of Evanson Ministries. ಎವೆನ್ಸನ್ ಸೇವೆಯ ಕನ್ನಡದ ಒಂದು ಸೇವೆಗಾಗಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುವವನಾಗಿದ್ದೇನೆ. For today's meditation, let us turn to the Gospel according to Saint Matthew, chapter 6, verses 33. ಇವತ್ತಿನ ಒಂದು ವಾಕ್ಯ ಧ್ಯಾನಕ್ಕಾಗಿ ನಾವು ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನವನ್ನ ಓದಿಕೊಳ್ಳೋಣ. But seek first his kingdom and his righteousness, and all these things will be added to you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. This gives the condition for God's blessings. ದೇವರು ಆಶೀರ್ವದಿಸಲಿಕ್ಕೆ ಒಂದು ನಿರ್ಬಂಧನೆಯನ್ನ ಈ ಒಂದು ವಚನವನ್ನು ನಮಗೆ ಕೊಡುವಂತದ್ದಾಗಿದೆ. His interests are to be the first. ಮೊದಲು ದೇವರ ಒಂದು ಆಸಕ್ತಿಯನ್ನ ನೋಡಿ ಅದನ್ನ ಪೂರೈಸುವಂತವರು ನಾವಾಗಿರಬೇಕು. This is the guarantee of God's provision. ಇದು ದೇವರು ನಮಗೆ ಕೊಡುವಂತ ಕಾರ್ಯಕ್ಕೆ ಒಂದು ಗ್ಯಾರಂಟಿಯಾಗಿ ಇರ್ತದೆ. Righteousness is received through faith in Jesus and not by our good deeds, which we call self-righteousness. ನಮಗೆ ಸಿಕ್ಕುವಂತ ನೀತಿಯು ಅದು ಸ್ವನೀತಿಯಲ್ಲ ಅಥವಾ ನಮ್ಮ ಕಾರ್ಯಗಳಿಂದಲ್ಲ, ಅದು ದೇವರ ಕೃಪೆಯಿಂದಲೇ ನಮಗೆ ಕೊಡುವಂತದ್ದಾಗಿದೆ. We are to make God's sovereign rule over our life and a right relationship with Him the highest priority in life. ನಮ್ಮ ಮೊದಲು ಜೀವಿತದಲ್ಲಿ ಮಾಡತಕ್ಕದ್ದೇನೆಂದ್ರೆ, ಮೊದಲು ದೇವರಿಗೆ ನಾವು ಸ್ಥಳ ಕೊಟ್ಟು ನಾವು ನಮ್ಮನ್ನೆಲ್ಲ ದೇವರನ್ನೇ ನಾವು ಎತ್ತಿ ಹಿಡಿದಾಗ ದೇವರು ತನ್ನ ಕಾರ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಮಾಡುವಂತವನಾಗಿದ್ದಾನೆ. People in the world to be successful chase money, material possessions and pleasure first in life. ಈ ಲೋಕದ ಜನರು ತಮ್ಮ ಒಂದು ಯಶಸ್ಸನ್ನು ಯಾವ ರೀತಿ ಗುರುತಿಸ್ತಾರೆ ಅಂತ ಹೇಳಿದ್ರೆ, ಹಣವನ್ನು, ವಸ್ತುವನ್ನು, ಜನಪ್ರಿಯತೆಯನ್ನು ಹಾಗೂ ತಾವು ದೊಡ್ಡವರಾಗುವುದನ್ನ ಲೋಕ ಗುರುತಿಸುವಂತದ್ದಾಗಿದೆ. Wrong priority makes them chronically worrying. ಅನೇಕ ಸಾರಿ ಅವರು ಮಾಡುವಂತ ಈ ಒಂದು ತಪ್ಪಾದ ಒಂದು ನಿರ್ಧಾರವು ಅವರನ್ನ ಒಂದು ಚಿಂತೆಗೆ ಒಳಗಾಗಿ ಮಾಡುತ್ತದೆ. King Jehoshaphat was threatened by 3 nations. ಹಳೆ ಒಡಂಬಡಿಕೆಯಲ್ಲಿ ಯೆಹೋಷಾಫಾಟ ರಾಜನನ್ನ 3 ಅವರನ್ನು ಎದುರಿಸಲಿಕ್ಕೆ ಬರ್ತಾರೆ. With his army, it was difficult to defeat the enemy. ಆ ಒಂದು ವಿರೋಧಿಗಳನ್ನ ಎದುರಿಸಲಿಕ್ಕೆ ಆತನಿಗೆ ಬಹಳ ಕಷ್ಟವಾಗಿ ತೋರ್ತದೆ. He inquired about God. ಆತನು ದೇವರನ್ನು ವಿಚಾರಿಸಿ ದೇವರನ್ನ ಕೇಳಿಕೊಳ್ಳುತ್ತಾನೆ. In his expectation, he put God first. ಆತನ ಒಂದು ಜೀವಿತದಲ್ಲಿ ದೇವರನ್ನ ಮೊದಲಿಟ್ಟು ದೇವರನ್ನ ಬೇಡಿಕೊಂಡಾಗ ಸಮಯದಲ್ಲಿ he saw God's power in the battle and defeated the enemy. ಅಲ್ಲಿ ದೇವರ ಒಂದು ಕಾರ್ಯವು ಬಲಗೊಂಡು ವಿರೋಧಿಗಳನ್ನ ಸೋಲು ಮಾಡುವಂತದನ್ನ ನಾವು ನೋಡ್ತೇವೆ. The Bible says battle belongs to God. ಸತ್ಯವೇದ ಹೇಳ್ತದೆ ಹೋರಾಟವು ದೇವರದೇ ಎಂಬುದಾಗಿ. God provides for those who follow him as sheep follows shepherd. ಕುರುಬನನ್ನ ಕುರಿಗಳು ಹಿಂಬಾಲಿಸುವಾಗೆ ನಾವು ದೇವರನ್ನ ಹಿಂಬಾಲಿಸುವಾಗ ನಾವು ಆಶೀರ್ವದಿಸಲ್ಪಡುತ್ತೇವೆ. Sheep cannot survive without a shepherd. ಕುರಿಗಳು ತಮ್ಮಷ್ಟಕ್ಕೆ ತಾವೇ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. God provides for those he guides and those he leads. ಆತನು ತನ್ನ ಕುರಿಗಳಿಗೆ ಆತನು ಸಂರಕ್ಷಿಸುತ್ತಾನೆ, ಆತನಿಗೆ ಮಾರ್ಗದರ್ಶನ ಮಾಡುತ್ತಾನೆ ಹಾಗೂ ಕಾಪಾಡುವಂತವನಾಗಿದ್ದಾನೆ. Bible calls the believers as sheep. ಸತ್ಯವೇದದಲ್ಲಿ ವಿಶ್ವಾಸಿಗಳನ್ನ ಕುರಿಗಳು ಎಂಬುದಾಗಿ ಕರೆಯಲ್ಪಡುವುದನ್ನ ನೋಡುತ್ತೇವೆ. Everything about Christian faith is that we have a provider. ಸತ್ಯವೇದದಲ್ಲಿ ಇರುವಂತ ಬೋಧನೆ ಏನು ಅಂತ ಹೇಳಿದ್ರೆ, ನಮಗೆ ಒದಗಿಸುವಂತ ಮಹಾದೇವರಿದ್ದಾರೆ. Jehovah Jireh. ಆತನ ಹೆಸರು ಯೆಹೋವ ಈರೆ ಎಂಬುದಾಗಿ. We should be responsible and work hard. ನಾವು ಜವಾಬ್ದಾರಿಯುತವಾಗಿ ನಾವು ಕಷ್ಟದ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿರಬೇಕು. Trust God for a better life. ನಮ್ಮ ಒಂದು ಉತ್ತಮ ಜೀವನಕ್ಕೋಸ್ಕರ ನಾವು ದೇವರನ್ನ ಆಧಾರ ಮಾಡಿಕೊಂಡಿರಬೇಕು. As a believer, one should not be anxious, stressed out, afraid or worried. ಒಬ್ಬ ವಿಶ್ವಾಸಿಯಾಗಿ ಅವಿಶ್ವಾಸದಿಂದ ಆಗಲಿ ಭಯದಿಂದ ಆಗಲಿ ಇರದೆ ಆತನು ದೇವರಲ್ಲಿ ವಿಶ್ವಾಸವನ್ನು ಇಟ್ಕೊಂಡಂತವನು ಆಗಿರಬೇಕು. Let Jesus worry for you. ಯೇಸು ಸ್ವಾಮಿ ನಿಮಗೋಸ್ಕರ ಚಿಂತಿಸುವಂತವನಾಗಿದ್ದಾನೆ. That is why
Jesus said to his followers, "Do not worry, but seek the kingdom of God." ಆದದಿಂದಲೇ ಯೇಸು ತನ್ನ ಹಿಂಬಾಲಕರಿಗೆ ಹೇಳುತ್ತಾನೆ, ನೀವು ಚಿಂತೆ ಮಾಡಬೇಡಿರಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಹುಡುಕಾಡಿರಿ ಎಂಬುದಾಗಿ ಹೇಳುತ್ತಾನೆ. It means make sure you follow the shepherd. ನಾವು ಮಾಡಬೇಕಾದ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಕುರುಬನನ್ನ ನಾವು ಹಿಂಬಾಲಿಸುವಂತವರಾಗಿರಬೇಕು. Worries and anxiety would be needed if you are a sheep without a shepherd. ನಾವು ಕುರುಬನಿಲ್ಲದ ಕುರಿಗಳಾಗಿ ಇದ್ದಿದ್ದೇ ಆದ್ರೆ ನಮಗೆ ಚಿಂತೆಗಳು ಬಾಧೆಗಳು ನಮ್ಮನ್ನು ಹಿಂಬಾಲಿಸುವಂತದ್ದಾಗಿರ್ತದೆ. Shepherds guide, protects, and provide for the sheep. ಆ ಒಂದು ಕುರುಬನು ತನ್ನ ಕುರಿಗಳನ್ನ ಸಂರಕ್ಷಿಸುತ್ತಾನೆ, ಕುರಿಗಳಿಗೆ ಬೇಕಾದನ್ನು ಕೊಡುತ್ತಾನೆ ಹಾಗೂ ನಡೆಸುವಂತವನಾಗಿರುತ್ತಾನೆ. So also our good shepherd will do it for us. ನಮ್ಮ ಒಳ್ಳೆ ಕುರುಬನು ನಮಗೆ ಸಹ ಅದನ್ನೇ ಮಾಡುವಂತವನಾಗಿದ್ದಾನೆ. Your shepherd, Lord Jesus Christ, does not sleep and slumber. ನಮ್ಮನ್ನು ಕಾಯುವಂತ ಕುರುಬನು ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. We are adopted into the family of God. ನಾವು ದೇವರ ಕುಟುಂಬವಾಗಿ ದೇವರು ನಮ್ಮನ್ನ ಸೇರಿಸಿಕೊಂಡಿದ್ದಾನೆ. He calls himself as our heavenly Father, and we are his children. ಆತನು ನಮ್ಮನ್ನು ನಮ್ಮ ಪರಲೋಕದ ತಂದೆ ಆತನಾಗಿರುತ್ತಾನೆ, ನಾವು ಆತನ ಪ್ರಿಯ ಮಕ್ಕಳಾಗಿರುತ್ತೇವೆ. He is thinking about providing for you. ಆತನು ನಮಗೆ ಯಾವಾಗಲೂ ಒದಗಿಸಬೇಕು, ಸಂರಕ್ಷಿಸಬೇಕೆಂಬುದಾಗಿ ಯಾವಾಗಲೂ ಆಶಿಸುವಂತವನಾಗಿದ್ದಾನೆ. God will take care of your family, finances, and sickness. ಆತನು ನಮ್ಮ ಕುಟುಂಬಗಳನ್ನು, ನಮಗೆ ಬರುವಂತ ಕಾಯಿಲೆಗಳಲ್ಲಿ ಕೂಡ ಆತನು ನಮಗೆ ವಾಸಿ ಮಾಡುವಂತ ದೇವರಾಗಿದ್ದಾನೆ. Jesus was moved with compassion when he saw the multitude without a shepherd. ಕುರಿಗಳಿಲ್ಲದ ಕುರಿಗಳ ಹಾಗೆ ದೊಡ್ಡ ಗುಂಪನ್ನ ನೋಡಿ ಯೇಸು ಸ್ವಾಮಿ ಕನಿಕರ ಪಟ್ಟನೆಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. He healed the sick and comforted them. ಆತನು ಕಾಯಿಲೆಯವರನ್ನ ಮೇಲು ಮಾಡಿ ಅವರನ್ನ ಆಧರಿಸುತ್ತಾನೆ. The good shepherd also protects us. ಆ ಒಳ್ಳೆ ಕುರುಬನು ನಮ್ಮನ್ನ ಕಾಪಾಡುವವನಾಗಿದ್ದಾನೆ. When the enemy comes like the flood, the spirit raised a standard against it. ನಮಗೆ ವೈರಿಯು ಆತನು ಆತ್ಮದಲ್ಲಿ ಬರುವಾಗ ಆ ದೇವರ ಒಂದು ಕಾರ್ಯವು ನಮ್ಮನ್ನ ಮೇಲಕ್ಕೆತ್ತಿ ನಮ್ಮನ್ನು ಉದ್ಧರಿಸುವಂತವನಾಗಿದ್ದಾನೆ. The enemy wanted to wipe you out, but God did not let them. ಆ ವೈರಿಯು ನಮ್ಮನ್ನ ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸುವಾಗ ದೇವರು ಆಗದಂತೆ ನಮ್ಮನ್ನ ಕಾಯುವಂತವನಾಗಿದ್ದಾನೆ. God protects by sending his angels. ದೇವರು ತನ್ನ ದೂತರನ್ನು ಕಳುಹಿಸಿ ತನ್ನ ಮಕ್ಕಳನ್ನ ಕಾಯುವಂತ ಒಳ್ಳೆ ದೇವರಾಗಿದ್ದಾರೆ. When you went through the Red Sea, the fiery furnace, bankruptcy, people never realized what you had been through. ನಾವು ಬಿರುಗಾಳಿಯಲ್ಲಿಯೂ ಕೆಂಪು ಸಮುದ್ರ ದಾಟುವಂತ ಸಮಯದಲ್ಲಿಯೂ ಹಣದ ಕಷ್ಟ ಕೊರತೆಯಲ್ಲಿ ಇರುವಾಗಲೂ ಕೂಡ ದೇವರು ನಮ್ಮ ಸಂಗಡ ಇದ್ದು ನಡೆಸುವಂತವನಾಗಿದ್ದಾನೆ. God does good not only when he blesses, but also when he protects us. ಆತನು ನಮಗೆ ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತಾನೆ, ಯಾವಾಗಲೂ ಸಂರಕ್ಷಣೆಯನ್ನು ಕೊಡುವಂತವನಾಗಿದ್ದಾನೆ. The Lord is good and his mercy endures forever. ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಅತ್ಯಧಿಕವಾಗಿ ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿ ನಾವು ಇವತ್ತಿನ ಒಂದು ಧ್ಯಾನವನ್ನು ಮುಗಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂತ ಪರಲೋಕ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆ ಕುರುಬನಾಗಿದ್ದಿ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ ಎಂಬ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಇವತ್ತು ನಿನ್ನ ವಾಕ್ಯ ಧ್ಯಾನದಲ್ಲಿ ನಾವು ನೋಡಿಕೊಂಡಂತೆ ಸ್ವಾಮಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳು ಕೂಡ ನಿಮಗೆ ಎಲ್ಲವೂ ದೊರಕುತ್ತದೆಂಬ ನಿನ್ನ ವಾಕ್ಯ ಹೇಳುವುದಕ್ಕಾಗಿ ಭರವಸೆ ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನ ನೀನು ಸಂರಕ್ಷಿಸುವಾತನು, ಕಾಯುವಾತನು, ನಡೆಸುವಾತನು, ವೈರಿಗಳಿಂದ ತಪ್ಪಿಸಿ ಕಾಯುವಂತ ದೇವರಾಗಿದೆ. ನೀನು ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಮಗೆ ಏನು ಬೇಕಾಗಿದೆ ಎಂಬುದಾಗಿ ನಿನಗೆ ಮೊದಲೇ ತಿಳಿದಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲಾ ಕೊರತೆಯನ್ನು ನೀಗಿಸುವಂತ ಯೆಹೋವ ಈರೇ ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ನಾವು ಕಷ್ಟಗಳಲ್ಲಿಯೂ ಕಾಯಿಲೆಗಳಲ್ಲಿಯೂ ಚಿಂತೆಗಳಲ್ಲಿಯೂ ಬಾಧೆಗಳಲ್ಲಿಯೂ ಇರುವಾಗ ಸ್ವಾಮಿ, ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಸಂಗಡ ಇದ್ದು ನಮ್ಮನ್ನು ಎಲ್ಲ ಕೇಡಿಂದ ತಪ್ಪಿಸಿ ನಿನ್ನ ವಾಕ್ಯ ಹೇಳುವಂತೆ ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಂಪರ್ಕಕ್ಕೂ ಬಾರದು ಎಂಬ ವಾಕ್ಯದಂತೆ ನೀನು ನಡೆಸಿಕೊಡ್ಬೇಕಾಗಿ ಈ ವಾಕ್ಯಗಳು ನಮ್ಮಲ್ಲಿದ್ದು
ಫಲಪರಿಸಿ ಸ್ವಾಮಿ, ನಿನಗೆ ಮಹಿಮೆ ತರುವಂತೆ, ನಾವು ಆಶೀರ್ವದಿಸಲ್ಪಡುವಂತೆ, ಅನೇಕರಿಗೆ ಆಶೀರ್ವಾದದಾಯಕವಾಗಿರುವಂತೆ ಹಾಗೂ ಸ್ವಾಮಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದು ನಿನ್ನಿಂದ ಆಶೀರ್ವದಿಸಲ್ಪಟ್ಟಂತ ಆಶೀರ್ವಾದ ನಿಧಿಗಳಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ಈ ಕಾರ್ಯಗಳನ್ನು ನಿನ್ನ ಕೈಲಿ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು, ಸ್ತೋತ್ರಗಳನ್ನು, ವಿಜ್ಞಾಪನೆಗಳನ್ನು ನಮ್ಮ ಪ್ರಭು ರಕ್ಷಕನಾದಂತ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಆಮೆನ್.